ಶ್ರೀಮಧ್ವಃ ಕಲ್ಪವೃಕ್ಷಶ್ಚ ಜಯಾಚಾರ್ಯಸ್ತು ಧೇನವಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ಅಂತಾರೆ ಇತಿಹಾಸದಲ್ಲಿ. ಮಧ್ವಾಚಾರ್ಯರನ್ನು, ಶ್ರೀಮದ್ ಜಯತೀರ್ಥರನ್ನು ಮತ್ತು ವ್ಯಾಸರಾಜರನ್ನು ಇವ್ರನ್ನ ಮುನಿತ್ರಯರು ಅಂತ ಕರೀತಾರೆ. ಶ್ರೀಮಧ್ವಃ ಕಲ್ಪವೃಕ್ಷಶ್ಚ, ಮಧ್ವಾಚಾರ್ಯರು ಕಲ್ಪವೃಕ್ಷ ಇದ್ದ ಹಾಗೆ, ಶ್ರೀಮದ್ ಜಯತೀರ್ಥರು ಅರ್ಥಾತ್ ಟೀಕಾಕೃತ್ಪಾದರು ಕಾಮಧೇನು ಇದ್ದ ಹಾಗೆ, ಇನ್ನು ವ್ಯಾಸರಾಜರು ಚಿಂತಾಮಣಿ ಅಂತ ಮಣಿ, ಅದು ಕೇಳಿದ್ದೆಲ್ಲ ಕೊಡುತ್ತೆ. ಇಂಥ ಯೋಗ್ಯತೆ ಉಳ್ಳಂತಹ ಮಹಾನುಭಾವರು ವ್ಯಾಸರಾಜರಾಗಿದ್ದರು. ಅಲ್ಲೂ ಕಾಮಧೇನು ಆಗಿದ್ದಾರೆ. ಅಲ್ಲೂ ಚಿಂತಾಮಣಿ ಅಂದರೆ ಸಮಾನ ಯೋಗ್ಯತಾ. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಸಾಮಾನ್ಯ ಒಂದೇ ಫಲವನ್ನು ಕೊಡುವ ಯೋಗ್ಯತೆ ಉಳ್ಳಂಥ ಪದಾರ್ಥಗಳಾದ ಕಾರಣ ಅಲ್ಲೂ ಕೂಡ ವ್ಯಾಸರಾಜರಾಗಿದ್ದಾಗೂ ಕೂಡ ಕಾಮಧೇನೂ ಆಗಿದ್ದಾರೆ, ಕಲ್ಪವೃಕ್ಷನೂ ಆಗಿದ್ದಾರೆ. ಪ್ರಹ್ಲಾದರಾಜರಾಗಿದ್ದಾಗ ಎಲ್ಲರಿಗೂ ಮಹಾವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ಎಲ್ಲರಿಗೂ ತತ್ವಜ್ಞಾನ ಕೊಡುವ ವಿಷಯದಲ್ಲಿ ಕಾಮಧೇನುವಾಗಿದ್ದರು. ಇದು ವ್ಯಾಸರಾಜರ ವಿಷಯ.